ಗ್ರಾಮೀಣ ಭಾಗದ ರಸ್ತೆ ಅಭಿವೃದ್ಧಿ ಆಗಲೆಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೋಟಿ ಅನುದಾನ ಕೊಟ್ರೆ ಇದು ಭ್ರಷ್ಟ ಅಧಿಕಾರಿಗಳು ಮತ್ತು ಗುತ್ತಿಗೆಗಾರರ ಪಾಲಾಗ್ತಿದೆ. ಇದು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ರಸ್ತೆಯ ಕಾಮಗಾರಿ ಸ್ಥಿತಿ. ಹೌದು, ಗ್ರಾಮೀಣ ಭಾಗದ ರಸ್ತೆಗಳು ಗುಣಮಟ್ಟದ ಜೊತೆಗೆ ಡಾಂಬರೀಕರಣ ಕಾಮಗಾರಿ ಮಾಡಬೇಕು ಎಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕೋಟಿಗಟ್ಟಲೆ ಅನುದಾನವನ್ನ ಲೋಕೋಪಯೋಗಿ ಇಲಾಖೆ ಮೂಲಕ ನೀಡಿದರೆ, ಆದರೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಮಲದಗುಡ್ಡ ಗ್ರಾಮದಿಂದ ತೋರಣದಿನ್ನಿ ಗ್ರಾಮದವರೆಗೆ ಕಳಪೆ ಮಟ್ಟದ ಡಾಂಬರೀಕರಣ ಮಾಡಿ 8 ಕೋಟಿ ರೂಪಾಯಿ ಗುಳುಂ ಮಾಡಿರುವ ಆರೋಪ ಕೇಳಿ ಬಂದಿದೆ. ಮಲದಗುಡ್ಡ ಗ್ರಾಮದಿಂದ ತೋರಣದಿನ್ನಿ ಗ್ರಾಮದವರೆಗೂ ಡಾಂಬರೀಕರಣ ಮಾಡಬೇಕು ಎಂದು ಮಾನ್ವಿ ಲೋಕೋಪಯೋಗಿ ಇಲಾಖೆ ಮೂಲಕ 2020-21ನೇ ಸಾಲಿನಲ್ಲಿ ಸುಮಾರು 8 ಅನುದಾನ ಮೀಸಲಿಡಲಾಗಿದೆ. ಕಾಮಗಾರಿ ಜವಾಬ್ದಾರಿಯನ್ನ ಅಮ್ಮಾಪುರೆ ವಹಿಸಿಕೊಂಡಿದ್ದು, ಈ ಕಾಮಗಾರಿಯ ಸ್ಥಿತಿಯನ್ನ ನೋಡಿದರೆ ಡಾಂಬರ್ ಕಿತ್ತುಕೊಂಡು ಬಂದಿದೆ. ಲೋಕೋಪಯೋಗಿ ಇಲಾಖೆ ಅಭಿಯಂತರ ಗಜಾನನ ಹಾಗೂ ಎಇಇ ರಾಜ್ಕುಮಾರ್ ತುರವಿ ಅವರು ಶಾಮೀಲಾಗಿ ಯಾರು ಕೇಳ್ತಾರೆ ಎಂದು ಬಿಲ್ ಎತ್ತುವಳಿ ಮಾಡಲು ಮುಂದಾಗಿದ್ದಾರೆ. ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಳ ಸಾಹೇಬ್ರೆ, ಕಣ್ಣು ತೆರೆದು ನೋಡಿ, ನಿಮ್ಮ ಕ್ಷೇತ್ರದ ರಸ್ತೆಯನ್ನ ಇಷ್ಟೊಂದು ಕಳಪೆ ಮಟ್ಟದಲ್ಲಿ ಮಾಡಿದ್ದಾರಾ ಅಂದ ಮೇಲೆ ನೀವು ಯಾಕೆ ಪ್ರಶ್ನೆ ಮಾಡದೆ ಸುಮ್ಮನೆ ಕುಳಿತಿದ್ದೀರಾ? ಮಲದಗುಡ್ಡ ಗ್ರಾಮದಿಂದ ತೋರಣದಿನ್ನಿ ಗ್ರಾಮದ ಜನರು ನಿಮಗೆ ಮತ ಹಾಕಿ ನಿಮ್ಮನ್ನ ಗೆಲ್ಲಿಸಿದ್ದಾರೆ. ನಿಮ್ಮ ಮತದಾರರು ತಿರುಗಾಡುವ ರಸ್ತೆ ಕಳಪೆ ಮಟ್ಟದಲ್ಲಿ ಆಗಿರುವುದು ಅಮ್ಮಾಪುರೆ ಅವರ ಗುತ್ತಿಗೆ ಪರವಾನಗಿಯನ್ನ ರದ್ದುಪಡಿಸುವಿರಾ? ಗುಣಮಟ್ಟದಲ್ಲಿ ಕೆಲಸ ಮಾಡಿದ್ದೀರಾ ಎಂದು ವಿಧಾನಸೌಧದ 3ನೇ ಮಹಡಿಯಲ್ಲಿ ಸನ್ಮಾನ ಮಾಡುವಿರಾ? ನೀವೇ ಹೇಳಿ. ಏನು ಮಾಡಿ ಸರ್ ಕೆಲಸ ಏನು ಮಾಡಿ ಸರ್ ಒಂದಿನ ಹಾಕಿದ್ದು 2 ದಿನದಾಗ ಹೋಗೈತಿದ್ದು. ಹಾಕಿದ್ದು 2 ದಿನದಾಗ ನೋಡು, ಹಾಕಿದ್ದು 2 ದಿನದಾಗ ಅದ ಏನೈತಿ ನೋಡೋರಕ್ಕ ನೋಡ ಅಂತ ಸುಮ್ಮನೆ ಹಿಂಗ ಅಕ್ಕಳೆ ಅಂದ್ರೆ ಗೊತ್ತದ ಇಲ್ಲಿ ನೋಡ್ಗ ಇದಕ್ಕೆ ಅದಕ್ಕೆ ಎಷ್ಟು ಐತಿ ನೋಡಿದ ನೋಡುದು ಅಲ್ಲ ಇದಕ್ಕೆ ನೋಡಿ ಇಲ್ಲಿ ಅಳಿತಿ ನೋಡಿ ಇದಕ್ಕೆ ಹಿಂಗೆ ಹಾಕಿದಕ್ಕೆ ಗುಡ್ಕಲ್ಲ ಉಡಿ ಮಣ್ಣಾಗ ನೋಡೋದು ಅವು ಇಷ್ಟು ಇಷ್ಟಿರ್ದಾಗ ಸುಮ್ಮನೆ ಹಿಂಗೆ ಮುಟ್ಟಿದ್ ಬರ್ತದೆ ಸರ್ ಅದಾಗ ಏನೇನು ಯಾವಾಗಿಲ್ಲ ಸರ್ ಇದು ಎಲ್ಲ ಮುಟ್ಟಿದ ಬಂದ್ಕಂತ ನೋಡಿದ್ರಿ ಏನೇನಿಲ್ಲ ನೋಡಿ ನೀರೇ ಹೊಡೆದಿಲ್ಲ ಏನೇನು ಅದು ರೀತಿ ಮಾತಾಡ್ತಾರೆ ಸರ್. ಏನೈತೆ ನೋಡಿದಾಗ ಸುಮ್ಮನೆ ಹಿಂಗೆ ಮುಟ್ಟಿ ಅಲ್ಲ ಸರಾಗ ಹಿಂಗೆ ಮುಟ್ಟಿರೇ ಬರ್ತದೆ ನೋಡಿದ್ರು ಕಡೆಯಾಗ ಇಷ್ಟೇ ಮುಟ್ಟಿರೇ ಹೊಡೆ ಬರ್ತದೆ. ಕರ್ನಾಟಕ ರಾಜ್ಯ ಬೇಡರ ಸಮಿತಿಯ ರಾಜ್ಯಾಧ್ಯಕ್ಷ ಅಂಬಣ್ಣ ನಾಯಕ ನಾವು ಮಾತಾಡ್ತಾ ಇರೋದು. ಇದೇನೆಂದರೆ ಮಲ್ದಗುಡ್ಡದಿಂದ ಹಿಡಿದು ತೋರಣದಿನ್ನಿವರೆಗೆ 8 ಕಿಲೋಮೀಟ್ರ್ ರಸ್ತೆ ಕಾಮಗಾರಿ ಮಂಜೂರಾಗಿತ್ತು. ಇದು ಅಮ್ಮಾಪುರವರಿಗೆ ಕಾಂಟ್ರಾಕ್ಟರ್ ಆಗಿದೆ ಅಂತ ನನಗೆ ನ್ಯೂಸ್ ಬಂತು, ನೋಡಿದ್ದೀನಿ. ಮತ್ತು ಸಂಬಂಧಪಟ್ಟ ದಾಖಲಾತಿಗಳನ್ನು ತಗೊಂಡಿದ್ದೀನಿ ಸ್ವಲ್ಪ. ಯಾಕಂದರೆ ನಾನು ಫಸ್ಟು ಜೈ ಅವ್ರನ್ನ ಕೇಳಿದೆ, ಇದು ಎಸ್ಟಿಮೇಟ್ ಏನಾಯ್ತು ಸರ್ ಒಂದು ಸ್ವಲ್ಪ ಕೊಡ್ರಿ ಅಂದರೆ ಅವರು ಒಂಥರ ಮಾತಾಡಿದ್ರು. ನಾನು ಆಫೀಸಿಗೆ ಹೋಗಿ ತೊಗೊಂಡಿದ್ದೀನಿ.
ಈ 8 ಕೋಟಿ ರೂಪಾಯಿ ಕಾಮಗಾರಿ ಈ ಥರ, ಯಾಕಂದರೆ ಇದು ಮತ್ತೆ ಸರ್ಕಾರದ ವತಿಯಿಂದ ಈ ರಸ್ತೆ ಮಂಜೂರಾಗಬೇಕಂದ್ರೆ ಮತ್ತು 15ರಿಂದ 20 ವರ್ಷ ಬೇಕು. ಈ ಥರ ಕಾಮಗಾರಿ ಮಾಡಿದ್ರೆ ಮತ್ತೆ ನಾವು ಈ ಒಂದು ಡಾಂಬರೀಕರಣ ರಸ್ತೆ ನೋಡೋದು ಭಾಳ ಕಷ್ಟ ಆಗ್ತದೆ. ಹಂಗಾಗಿ ಈ ಒಂದು ಕಳಪೆ ಕಾಮಗಾರಿಯಲ್ಲಿ ಯಾವ್ಯಾವ ಅಧಿಕಾರಿಗಳು ಶಾಮೀಲಿದ್ದಾರ ಮತ್ತು ಇದ್ರ ಶಾಸಕರ ಗಮನಕ್ಕೂ ತಂದಿದ್ದೀವಿ. ನಾವು ಒಂದು ಸಾರಿ ಫೋನ್ ಮಾಡಿದೀವಿ, ರಿಸೀವ್ ಮಾಡಲಿಲ್ಲ. ಬೇರೆಯವ್ರಿಗೂ ಹೇಳಿದ್ವಿ, ಅಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಸಂಬಂಧಪಟ್ಟವ್ರಿಗೆ ಆತ್ಮೀಯರಿಗೆ ಹೇಳಿದ್ವಿ. ಅವರು ಮೊನ್ನೆ ಈ ರಸ್ತೆಗೂ ಬಂದಿದ್ದರು. ಅವ್ರಿಗೆ ಗಮನಕ್ಕೆ ಬಂದದ ಇಲ್ಲ ಗೊತ್ತಿಲ್ಲ, ನೋಡಿರ್ತಾರೆ ಈ ರಸ್ತೆ ಮೇಲೆ ಹೋದ್ಮೇಲೆ ಅಂದ್ರೆ ನೋಡಿರ್ತಾರೆ. ಅದಕ್ಕಾಗಿ ಇದು ಈ ಒಂದು ಕಳಪೆ ಕಾಮಗಾರಿನ ಈ ಥರ ಮಾಡ್ಯಾರ ಅಂದರೆ ನಮ್ಮ ಸಹೋದರರು ಒಬ್ರು ಹೇಳಿದ್ರು ಇದು ಐಸ್ ಗಡ್ಡೆ ಥರ ಅಂತೇಳಿ. ಅದರಂಗೆ ಐಸ್ ಗಡ್ಡೆ ಆಗೋದು ಬಿಟ್ಟದ ನಮಗೆ ಗೊತ್ತಿಲ್ಲ. ಇದು ಕಾಮಗಾರಿ ಒಬ್ಬ ಕಾಂಟ್ರಾಕ್ಟ್ರ್ ಮಾಡ್ತಕ್ಕಂಥ ಕೆಲಸ. ಇದಕ್ಕೆ ಸರ್ಕಾರಿ ಅಧಿಕಾರಿಗಳು ಕುಮ್ಮಕ್ಕು. ನಾವು ಜೈ ಅವ್ರನ್ನ ಕೇಳಿದ್ವಿ, ರಾಜ್ಕುಮಾರ್ ತೋರ್ವಿ AW ಅವ್ರನ್ನೂ ಕೇಳಿದ್ವಿ, ಮತ್ತು ಯಾರು ಥರ್ಡ್ ಪಾರ್ಟಿ ಅಂತ ಯರ್ನಳ್ಳಿ ಅಂತವ್ರು ಅವ್ರನ್ನೂ ವಿಚಾರ ಮಾಡಿದ್ವಿ. ಅವರು ಸಂಬಂಧಪಟ್ಟ ಅಧಿಕಾರಿಗಳಾದ್ರೂ ಸಂಬಂಧ ಇಲ್ಲದಂಥ ವಿಷಯಗಳನ್ನು ಹೇಳಿದ್ರು ಅವರು. ಅದಕ್ಕಾಗಿ ನಾವು ಈ ರಸ್ತೆ ಕಾಮಗಾರಿನ ಮುಂದೆ ನಡಿಬೇಕಾದ್ರೆ ನಿಲ್ಲಿಸ್ತೀವಿ. ಯಾವುದೇ ಕಾರಣಕ್ಕೂ ಈ ಕಾಮಗಾರಿನ ಮಾಡಿಕೊಡೋದಿಲ್ಲ. ಇದೇನಾದರೂ ಒಂದು ಕಾಮಗಾರಿ ಮಾಡಲು ಬಂದರೆ ನಾವು ಒಂದು ಉಗ್ರ ಹೋರಾಟ ಮಾಡಲು ರೆಡಿ ಇರ್ತೇವೆ ಅಂತೇಳಿ ನಮ್ಮ ಸಂಘಟನೆ ವತಿಯಿಂದ ನಾವು ಹೇಳ್ತಾ ಇದ್ದೀವಿ. ಅಲ್ಲ ಸರ್, ಈ ಸರ್ಕಾರದ ಅನುದಾನ ಅಂದರೆ ಜನರು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ದುಡ್ಡನ್ನ ಈ ಸರ್ಕಾರ ಗ್ರಾಮೀಣ ಜನರಿಗೆ ಅನುಕೂಲ ಆಗಲ್ಲ ಅಂತೇಳಿ ಡಾಂಬರೀಕರಣಕ್ಕೆ ಅನುಕೂಲ ಮಾಡಿಕೊಟ್ರೆ ಈ ರೀತಿಯಾಗಿ ಕಳಪೆ ಮಾಡ್ತಾರೆ ಅಂದ್ರೆ ಹೆಂಗೆ ಸರ್? ಅಂದರೆ ಹೇಳೋರು ಕೇಳೋರು ಯಾರಿಲ್ವಾ ಸರ್ ಇಲ್ಲಿ? ಇಲ್ಲಿ ಹೇಳೋರು ಕೇಳೋರು ಎಲ್ಲರಿಗೆ ಅದೇನಂತಾರೆ ಆ ಥರ ಮುಟ್ಟಿಬಿಟ್ಟದ. ಅದು ಯಾರು ಹೇಳೋರು ಕೇಳೋರಿಲ್ಲ. ಶಾಸಕರು ಬಂದು ಹೋಗ್ಯಾರ ಅಂದಮೇಲೆ ಇದು ಗಮನಕ್ಕಿಲ್ಲ ಅಂದರೆ ಇದು ಶಾಸಕರ ಅನುಭವದ ಕುರಿತು ಮತ್ತು ಕಾಂಟ್ರಾಕ್ಟ್ರುಗಳ ಒಂದು ದುರ್ಬಳಕೆ ಕಾರ್ಯಕ್ರಮ ಇದು ಕೆಲಸನೂ ಅರ್ಥ ಆಗ್ತಾ ಇಲ್ಲ ನನಗೆ. ಆದರೆ ಇದನ್ನು ಮಾತ್ರ ನಾವು ಕೆಲಸ ಮಾಡಿಕೊಡಲ್ಲ. ಯಾರು ಸರ್ ಶಾಸಕರು ಈ ಭಾಗದ ಶಾಸಕರು? ಇಲ್ಲಿ ನಮ್ಮ ಮಸ್ಕಿ ಕ್ಷೇತ್ರದ ಶಾಸಕರು ಆರ್ ಬಸನಗೌಡ್ರು ಅಂತೇಳಿ. ಅವ್ರಿಗೆ ಗೊತ್ತಿಲ್ವಾ ಸರ್ ಈ ರೀತಿ? ಗೊತ್ತಿದೆ ಸರ್, ಮೊನ್ನೆನೇ ಬಂದು ಹೋಗ್ಯಾರ ಅವರು. ಮಲ್ದಗುಡು ಕ್ಷೇತ್ರಕ್ಕೆ ಬಂದು ಹೋಗ್ಯಾರ, ಇಲ್ಲಿ ಬಂದು ನೋಡಿ ಹೋಗ್ಯಾರ. ಬಂದ್ರು ಮತ್ತು ಈ ರೀತಿ ಅಂದರೆ ನಾನು ಅಮ್ಮಾಪುರ ಅವ್ರಿಗೆ ಕಾಂಟ್ರಾಕ್ಟ್ರುಗಳು ಅವ್ರ ಜೊತೆನೇ ಮಾತಾಡಿದೆ ನಾನು. ಏನು ಸರ್ ಇದು ಈ ಥರ ಕಾಮಗಾರಿ ಮಾಡಕತ್ತೀರಿ ಅಂದರೆ ಅದನ್ನ ಏನು ಕೇಳ್ತೀರಿ ನೀವು ಅಂತಲೂ ಒಂದು ಕಳಪೆ ಒಂದು ಉಡಾಪೆ ಉತ್ತರನ ಕೊಟ್ಟಿದ್ದಾರೆ ನನಗೆ. ಹಂಗಾಗಿ ಮತ್ತೆ ಗಜಾನನ್ ಅವ್ರನ್ನೂ ಕೇಳಿದೆ, ಸರ್ ಇದ್ರ ಎಸ್ಟಿಮೇಟ್ ಏನೈತೆ ಅಂದರೆ ಏನು ನಿಮಗೆ ಬೇಕಿದ್ರೆ ಹೋಗಿ ಆಪ್ಷನಲ್ ತೊಗೊಳ್ರಿ, ನನ್ನೇನು ಕೇಳ್ತೀರಿ ಅಂತ ಅವರು ಒಂದು ಉಡಾಪೆ ಉತ್ತರ ಕೊಟ್ಟಿದ್ದಾರೆ. ರಾಜ್ಕುಮಾರ್ ತೋರಿಬಿ ಅವರು ನಮಗೆ ಭೇಟಿ ಆಗಿಲ್ಲ. ಆಫೀಸಿಗೆ ಕನಿಷ್ಠ ಒಂದು 100 ಸಾರಿ ಹೋಗಿದ್ದೀನಿ ನಾನು. ಆಫೀಸಿಗೆ ಹೋದ್ರೂ ಅವರು ಭೇಟಿ ಆಗಿಲ್ಲ. ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆನೂ ಮಾತಾಡಿದ್ದೀನಿ ನಾನು ರಾಯಚೂರು. ಅವರೂ ಸರಿಯಾಗಿ ರೆಸ್ಪಾನ್ಸ್ ಕೊಟ್ಟಿಲ್ಲ ನಮಗೆ. ಅದಕ್ಕಾಗಿ ಈ ಕಾಮಗಾರಿಯನ್ನು ನಾವು ಯಾವುದೇ ಕಾರಣಕ್ಕೂ ಮಾಡಿಕೊಡಲ್ಲ. ಎಲ್ಲ ಅಧಿಕಾರಿಗಳು ಬಂದು ಇಲ್ಲಿ ಪರಿಶೀಲನೆ ಮಾಡಬೇಕು, ಇದರಲ್ಲಿ ಏನು ತಪ್ಪಾಗಿದೆ ಅಂತ ಮಾಡಿ ಮತ್ತೆ ಕೆಲಸ ಮಾಡಬೇಕು, ಇದು ಮತ್ತೆ ಡಾಂಬರೀಕರಣ ಮಾಡಬೇಕು. ಅವಾಗ ಮಾತ್ರ ನಾವು ಬಿಡ್ತೀವಿ ಇದನ್ನು. ಅಲ್ಲ ಸರ್, ಮತ್ತೆ ಇಷ್ಟೊಂದು ಇದು ಮಾಡ್ತಾರೆ ಅಂದಮೇಲೆ ಅಧಿಕಾರಿಗಳು ಹೇಳೋರು ಕೇಳೋರು ಯಾರಿಲ್ಲ ಕಾರಣಕ್ಕಾಗಿ ಈ ರೀತಿ ಮಾಡಿದ್ದಾರೆ. ಯಾರು ಇಲ್ಲ ಇಲ್ಲಿ ಎಲ್ಲ ಅಧಿಕಾರಿಗಳು ಶಾಮೀಲಿದ್ದಾರೆ ಇದರಲ್ಲಿ. ಎಲ್ಲ ಅಧಿಕಾರಿಗಳು ಇದೇನು ಮಾನ್ಯ ಪ್ರತಾಪ್ ಗೌಡ್ರ ಒಂದು ಸಮಯದಲ್ಲಿ ಮಂಜೂರಾಗಿತ್ತು ರೋಡ್ ಅಂತ ಹೇಳ್ತಾರೆ. ಆದರೆ 2021-23 ಆಗಿರ್ಬೇಕಿದು, 21-22 ಆಗಿರ್ಬೇಕು. ಯಾರೇ ಆಗಲಿ ಒಟ್ಟು ರಸ್ತೆ ಚಲೋ ಆಗ್ಬೇಕು ನಮ್ಗೆ. ರಸ್ತೆ ಚೆನ್ನಾಗಿದ್ರೆ ತಾನ್ರಿ. ಇದು 8 ಕೋಟಿ ರೂಪಾಯಿ ಅಂದರೆ ಇದು ಎಷ್ಟು ಕೆಲಸ ಮಾಡ್ಯಾರ ಅಂತ ಗೊತ್ತಾಗ್ತದೆ. ಹಾಂ, ಇದು ಮಿನಿಮಮ್ ಅಂದರೆ ನಮಗೊಂದು 15ರಿಂದ 20 ಲಕ್ಷ ರೂಪಾಯಿವರೆಗೆ ಆಗಿರ್ತದೆ ವರ್ಕ್. ಇದು ಅಷ್ಟೇ ಆಗಿರೋದು. ಇದು ಉಳಿದದ್ದೆಲ್ಲ ಭಕ್ಷ್ಯಕ್ಕೆ ಹೋಗ್ಯದ ಇದು. ಅದಕ್ಕೆ ನಾವು ಈ ಕಾಮಗಾರಿನ ಯಾವ ರೀತಿಯೂ ಮಾಡಿಕೊಡಲ್ಲ. ಮುಂದೆ ಉಗ್ರ ಹೋರಾಟ ಮಾಡೋಕ್ಕೂ ನಮ್ಮ ಸಂಘಟನೆ ವತಿಯಿಂದ ನಾವು ರೆಡಿ ಇದ್ದೀವಿ ಸರ್. ಇಲ್ಲಿಂದ ಹಿಡಿದು ನಮ್ಮ ಡೊಣ್ಣುಮರಡಿಯಲ್ಲಿದ್ದು ಹಿಡಿದು ಮಸ್ಕಿಗೆ ಹೋಗ್ಬೇಕ್ರಿ. ಮಸ್ಕಿ ತಾಲೂಕು ನಮ್ಮದು. ಮಸ್ಕಿ ತಾಲೂಕಿಗೆ ಹೋಗೋದ್ರಿಂದ ಹಿಡಿದು ಇದು ಕಳಪೆ ಕಾಮಗಾರಿ ಮಾಡಿದ ದಿವಸದಿಂದ ಹಿಡಿದು ಏನಾಗೈತೆ ಸರ್ ಇದು ರಸ್ತೆ ಅಂದ್ರೆ ನೈಟ್ ಬರೋ ಟೈಮ್ನಲ್ಲಿ ನಾನು ಒಂದು ಸಲ ಹೆಣ್ಮಕ್ಳು ಕರ್ಕೊಂಡ್ಕೆ ಹೊತ್ಕೊಂಡು ಬಿದ್ದಿದ್ದೆ ಸರ್. ಇಲ್ಲಿ ಹೊತ್ಕೊಂಡು ಬಿದ್ದ ಮೇಲೆ ಏನಾಯ್ತು ಸರ್, ಅದು ಹೊತ್ಕೊಂಡು ಬಿದ್ದ ಮೇಲೆ ಕೈ ಕಾಲು ಚೆಂದು ಗಾಡಿ ಡ್ಯಾಮೇಜ್ ಮಾಡ್ಕೊಂಡು ಹೋದೇನು ರೀ. 1 ಕಿಲೋಮೀಟ್ರಿಗೆ 1 ಕೋಟಿ ರೂಪಾಯಿ ಆಗ್ಯದ ಸರ್ ಇದು. ಇದು ಕಾಮಗಾರಿಕೆ 1 ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಒಂದು 8 ಕಿಲೋಮೀಟ್ರಿಗೆ 8 ಕೋಟಿ ರೂಪಾಯಿ ಕಾಮಗಾರಿ ಐತೆ ಸರ್. ಇದು ಅಂಥದ್ರಲ್ಲಿ ಇಂಥ ಕಾಮಗಾರಿ ಕಳಪೆ ಕಾಮಗಾರಿ ಮಾಡಿ ಕೇಸಿ ಇದು ಹೋಗ್ಯಾರ. ಹಿಂಗೆ ಸುಮ್ಮನೆ ಮುಟ್ಟಿರ ಮ್ಯಾಕೆ ಎದ್ದಳಕೈತದ ಸರ್. ಇದು ರಸ್ತೆ ಮ್ಯಾಕೆ ಎದ್ದಳಕೈತದ. ಈ ನಮ್ಮನೆ ಕಳಪೆಗಾರನ ಮಾಡಿಕೊಂಡು ಕೇಸಿ ವಿಚಾರ ಮಾಡ್ತಾರೆ ಅಲ್ರಿ, ಕೊಳ್ಳೆ ಹೊಡಿತಾರೆ ಇದು ದುಡ್ಡನ್ನ. ಈ ದುಡ್ಡು ಕೊಳ್ಳೆ ಹೊಡೆದು ವಿಚಾರ ಮಾಡಿದ್ರಿಂದ ತಾವೆಲ್ಲ ಅಧಿಕಾರಿಗಳು ಎಲ್ಲರೂ ವಿಚಾರ ಮಾಡ್ಕೊಂಡು ಹಿಂಗೆ ತಿನ್ನೋ ಟೈಮ್ನಲ್ಲಿ ಉಳಿಕೆದ್ರ ನಾವು ರೈತರ ಸಮಸ್ಯೆ ಏನು ಸರ್ ಇದ್ರ ನಮ್ಮದು? ಹಾಂ, ರೈತರು ಹಿಂಗೆ ಎದ್ಕಂತ ಏನು ಬಿದ್ದರೂ ನಾವು ಹಾಸ್ಪಿಟ್ಲಿಗೆ ಹೋಗೋದು, ತೋರಿಸಿ ಹೇಳೋದು, ಬರೋದು, ನಮ್ಮ ಯಾವನು ಕೇಳೋದು ಮಾಡೋನು ಇಲ್ಲ. ಇಲ್ಲಿ ಈ ಥರ ರಸ್ತೆ ಮಾಡಿ ಕೇಸಿ ಇದು ಏನು ವಿಚಾರ ಮಾಡ್ಬೇಕ್ರಿ? ಎಲ್ಲ ಪ್ರತಿಯೊಬ್ಬರಿಗೆ ನಮ್ಮ ಅಂಬಣ್ಣ ನಾಯಕ ಅವ್ರು ಹೇಳ್ದಂಗೆ ಎಲ್ಲ ಪ್ರತಿಯೊಬ್ಬರಿಗೆ ವಿಚಾರ ಮಾಡಿದ್ರು. ವಿಚಾರ ಮಾಡಿದಪ್ಪ ಒಬ್ಬರನ್ನು ಅದ್ರ ಬಗ್ಗೆ ಕ್ಯಾರಿ ಅನ್ನೋಲ್ರಿ ಸರ್.
ಅಲ್ಲ ಸರ್, ಈ ಇಷ್ಟೊಂದು ರೀತಿಯಲ್ಲಿ ಇದು ಮಾಡ್ಯಾರ ಅಂತಂದ್ಮೇಲೆ ಹೆಂಗ್ ಸರ್ ಸರ್ಕಾರದ ಅನುದಾನ ಈ ರೀತಿಯಾಗಿ ಕೊಳ್ಳೆ ಹೊಡಿತಾರ ಅಂದ್ಮೇಲೆ ಇಲ್ಲಿ ರೈತರಿಗೆ ಆಗ್ತಕ್ಕಂಥ ರಸ್ತೆನ ಚೆನ್ನಾಗಿ ಮಾಡಿಲ್ಲ ಹೇಗೆ ಸರ್? ಮತ್ತು ಅದ್ರ ಸಂಬಂಧನೇ ವಿಚಾರ ಮಾಡಿದ್ರೆ ಒಬ್ರಿಗೊಬ್ರಿಗೆ ಅದನ್ನ ಗಮನಕ್ಕೆ ತಂದ್ರೆ ಸುಧಾ ಅದನ್ನ ಕಿವಿಯಾಕೆ ತಗೋಲ್ರಿ ಸರ್. ನಮ್ಗೆ ಶಾಸಕರು ಯಾರು ಬರ್ತಾರೆ ಸರ್? 6 ಬಸ್ಗಳು ಬರ್ತಾರೆ ಸರ್ ಮಸ್ಕಿ ಶಾಸಕರಲ್ಲಿ. ಮತ್ತೆ ಅವ್ರಿಗೆ ಹೇಳಿರ ಸರ್? ಅವ್ರಿಗೆ ಹೇಳಿಲ್ಲ ಸರ್. ಅದು ಅವ್ರಿಗೆ ಮೊನ್ನೆ ಈ ರಸ್ತಾಕ್ಕೆ ಬಂದಿದೆ ಸರ್. ಬಂದಾಗ ನೋಡ್ಕೊಂಡು ಹೋಗ್ರೆ ಅವ್ರ ಗಮನಕ್ಕೆ ಬಂದು ಹೆಂಗೆ ಸರ್, ಅವ್ರ ಫೋನ್ ಮುಖಾಂತರನೂ ಸಿಕ್ಕಿಲ್ಲ ಸರ್. ನಮ್ಗೆ ಫೋನ್ ಮುಖಾಂತರನೂ ಸಿಕ್ಕಿಲ್ಲ ಸರ್. ಇವರೇ ಎಲ್ಲ ಕಾಂಟ್ರಾಕ್ಟರ್ಗಳು ಇವರೇ ಸಿಕ್ಕನಪ್ಪ ಅಂದ್ರೆ ಇವರು ತಮ್ಗೆ ಏನು ತಿಳಿದಂಗೆ ಮಾತಾಡಕತ್ತಾರೆ ಸರ್. ಅವರು ಏನಂತ ಮಾಡ್ತೀವಿ ಹೇಳು ಅದಾಗೈತೆ, ಮತ್ತೆ ಇನ್ನೇನು ಮಾಡ್ಬೇಕು, ಅದೇನು ಮಾಡ್ಬೇಕು, ರಸ್ತೆ ಇನ್ನು ಯಾವ ಥರ ಚಲೋ ಮಾಡ್ಬೇಕು ನಾವು ಅಂತಾರೆ. ಹಾಕಿದ 3 ದಿನದಲ್ಲೇ ಇದು ರಸ್ತೆ ಡ್ಯಾಮೇಜ್ ಆಗ್ಯದ ಸರ್. ಇದು ಈಗ ಸುಡುಗಾಡು ಕಾಮಗಾರಿ ಕಳಪೆ ಇಟ್ಟುಕೇಸಿ ಈ ನಮೂನೆ ಮಾಡ್ಯಾರ ಸರ್ 3 ದಿನದಾಗ. ಯಾರು ಹೇಳೋರಿಲ್ಲ ಯಾರು ಹೇಳೋರಿಲ್ಲ ಕೇಳೋರಿಲ್ದಂಗೆ ಆಗ್ಯದ ಸರ್. ಆ ಸಿಸ್ಟಮ್ ಆಗಿಬಿಟ್ಟದ ಸರ್. ಏನು ಮಾಡಿದ್ರು ಅವರು ಏನು ಅನುದಾನ ಇದ್ರು ಮಾಪಿ ಅದು ಮಾಡ್ಕೊಂಬತ್ತು ಇದು ಮಾಡ್ಕೊಂಬೋದು, ತಿಂದು ಬಿಡೋದು, ನಡಿ ಅಂದ್ಬಿಡೋದು. ಹೆಂಗ್ ಸರ್ ಸರ್ಕಾರದ ಹಣದ ಈ ರೀತಿ ಮಾಡ್ಕೊಂತಾರ ಅಂದ್ಮೇಲೆ ಹೆಂಗ? ಮತ್ತು ಇದನ್ನ ವಿಚಾರ ಮಾಡೋಕೆ ಅದು ಸರ್ ನಿಮ್ಮನ್ನು ಕರೆಸಿವಿ ಸರ್. ಇವಾಗ ನಾವು ಇದನ್ನ ನೀವು ಏನೇನು ಪರಿಹಾರ ಕೊಡಿಸ್ತೀರಿ ನಮಗೆ ರೈತರ ಪರವಾಗಿ ಅಂತ ಹೇಳಿ ಕೇಸಿ. ಅಲ್ಲ ಸರ್, ಇದೇ ರೀತಿ ಕೊಳ್ಳೆ ರಸ್ತೆ ಈ ರೀತಿ ಆಗಿದೆ ಅಂದಮೇಲೆ ನೀವೇನು ಹೋರಾಟ ಗೀಟ ಮಾಡ್ತೀವಿ ಸರ್. ನಾವೆಲ್ಲ ಓಸ್ ಗ್ರಾಮದ ಮಲ್ದಗುಡ್ ಗ್ರಾಮ, ಡೊಳ್ಮೆಟ್ ಗ್ರಾಮದವ್ರು ಎಲ್ಲರೂ ಕಲ್ತ್ಕೇಸಿ ಈ ರಸ್ತಕ್ಕಿದ್ದು ಎಲ್ಲ ಗ್ರಾಮದವ್ರು ಕುಂತ್ಕೇಸಿ ಒಂದಿನ ಹೋರಾಟ ಮಾಡ್ತೀವಿ ಸರ್. ಈ ಕೆಲಸನ ಬಂದ್ ಮಾಡಿಸ್ತೀವಿ ಸರ್. ನಾವು ಇದನ್ನ ಕೆಲಸ ನೀಟ್ ಆಗೋವರೆಗೆ ನಾವು ಮುಂದೆ ಕೈ ಬಿಡಂಗಿಲ್ಲ ಸರ್. ಇದನ್ನು ಹೋರಾಟ ಮಾಡೋಕೆ ನಾವು ಶತ ಸಿದ್ಧಿದ್ದೀವಿ ಸರ್. ಸರ್, ನಮ್ಮ ಹೆಸರು ಚನ್ನಬಾಸು ಅಂತೇಳಿ. ನಾವು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಹಾಲಾಪುರ ಹೋಬಳಿಯ ಮಲ್ಲದಗುಡ್ಡ ಗ್ರಾಮದವ್ರು ಸರ್. ನಾವು ಈಗ ಹೇಳೋದೇನು ಅಂತಂದ್ರೆ ಸರ, ನಮ್ಮ ಈಗ ತೋರಣದಿನ್ನಿಯಿಂದ ಹಿಡಿದು ಮಲ್ಲದಗುಡ್ಡವರೆಗೆ 8 ಕಿಲೋಮೀಟ್ರಿಗೆ 8 ಕೋಟಿ ರೂಪಾಯಿ ಅನುದಾನ ಆಗಿದೆ. ಆ 8 ಕೋಟಿ ರೂಪಾಯಲ್ಲಿ ಕಿಲೋಮೀಟ್ರಿಗೆ 1 ಕೋಟಿ ರೂಪಾಯಿ ಅಂತ್ರಿ. ಕಿಲೋಮೀಟ್ರಿಗೆ 1 ಕೋಟಿ ರೂಪಾಯಿ ಆದರೆ ಇಲ್ಲಿ ಡಾಂಬರೀಕರಣ ತೋರಣದಿನ್ನಿಯಿಂದ ಮಲ್ಲದಗುಡ್ಡದವರೆಗೂ ಮಾಡಿದ್ದಾರೆ. ಆದರೆ ಅದು ಒಂದು ಇದು ಮಟ್ಟದಲ್ಲಿಲ್ಲ ಸರ್. ಕಳಪೆ ಕಾಮಗಾರಿಯಾಗಿ ಪೂರ್ಣ ಇದು ಕಿತ್ತು ಹೋಗಿದೆ ಸರ್. ಇದಕ್ಕೆ ನಾವು ಒಂದು 2-3 ಸಲ ಈಗ ಅವರು ಅಮ್ಮಾಪುರ ಅಂತೇಳಿ ಅವ್ರು ಕಾಂಟ್ರಾಕ್ಟ್ ಇಟ್ಕೊಂಡಿದ್ರಿ. ಅವ್ರ ಜೊತೆ ನಾವು ಮಾತಾಡಿದ್ದೀವಿ, ಎಲ್ಲ ಒಡನಾಟನೂ ಮಾಡ್ಕೊಂಡಿದ್ದೀವಿ. ಬಟ್ ಅವ್ರು ಈ ಥರ ಮಾಡ್ತಾರಂತಲೇ ಗೊತ್ತಿದ್ದಿಲ್ಲ. ಅವ್ರಿಗೆ ಆದ್ರೂ ಹೇಳ್ಕೊತ ಬಂದಿದ್ದೀವಿ ರೀ, ನೋಡಿರಿ ಇದು ಭಾಳ ದಿನದಿಂದ ನಮ್ಮ ಊರಿಗೆ ಡಾಂಬರೀಕರಣ ಆಗಿದ್ದಿಲ್ಲ. ನಾವು ಚಿಕ್ಕವರಿದ್ದಾಗಲಿಂದ ನೋಡಿದ್ದಿಲ್ಲ ರೀ. ಈಗ ಇತ್ತೀಚೆಗೆ ನಾವು ಡಾಂಬರೀಕರಣ ಆಗಿರೋದು ನೋಡಿದ್ದೀವಿ. ಬಟ್ ಅದು ಈಗ ಏನಾಗಿದೆ ಅಂದರೆ, ತೋರಣದಿನಿಂದ ಮಲ್ಲದಗುಡ್ಡದವರೆಗೂ ಡಾಂಬರೀಕರಣ ಮಾಡಿದ್ದಾರೆ. ನಾವು ಅವ್ರಿಗೆ ಹೇಳಿದ್ವಿ, ಸರ ನೋಡಿರಿ ಸ್ವಲ್ಪ ಈಗ ನಾವು ರೈತರಿದ್ದೀವಿ, ಭಾಳ ನೆಲ್ಲಾಯಿತು, ಭತ್ತ ಆಯಿತು, ಇದೇ ದಾರಿಯಲ್ಲಿ ಓಡಾಡೋದು. ಈಗ ಯಾವುದೇ ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಗಾಡಿಗಳು ಪಲ್ಟಾಗಿ ಕೆಲವೊಂದು ಸರಿ ಬಿದ್ದು ರೈತರಿಗೆ ತುಂಬ ಲಾಸ್ ಆಗಿದ್ದಾರೆ. ಹಂಗಾಗಿ ಸ್ವಲ್ಪ ಚೆನ್ನಾಗಿ ಮಾಡ್ರಿ ಅಂತ ಹೇಳಿದ್ವಿ ರೀ. ಆಯ್ತು ರೀ, ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿದಾರೆ. ಆದರೆ ಈ ಥರ ಕಳಪೆ ಕಾಮಗಾರಿ ಮಾಡ್ತಾರಂತ ನಮ್ಗೆ ಗೊತ್ತಿದ್ದಿಲ್ಲ ರೀ. ಅಲ್ಲ ಸರ್, ಮತ್ತೆ ಈಗ ಹೆಂಗ್ ಸರ್ ಈ ರೀತಿ ಮಾಡಿ ಸರ್ಕಾರದ ಅನುದಾನ ಈ ರೀತಿ ಕೊಳ್ಳೆ ಹೊಡಿತಾರೆ ಸರ್? ಇದು ಯಾವ ರೀತಿ ಅಂದರೆ, ನಾವು ಒಂದು ಉದಾಹರಣೆ ತೊಗೋಬೇಕ್ರಿ. ಅದೇನೋ ಒಂದು ಪದ ಇದ್ದಾರೆ, ಇದು ಅದು ಬೇರೆನೇ ಐತೆ ಅಂತ ಹೇಳ್ತಾರಲ್ರಿ. ಅದರಂಗೆ ಇದು 8 ಕೋಟಿ ರೂಪಾಯಿಗೆ ಈಗ ಎಲ್ಲ ಸರ್ಕಾರದವರು ಅವು ಒಬ್ಬೊಬ್ಬರಾಗಿ ಅದೇನೋ ಒಂದು ಐಸ್ ಗಡ್ಡೆ ತರ ರೀ. ಈಗ ಸರ್ಕಾರಲಿದ್ದ ಒಂದು 8 ಕೋಟಿ ರೂಪಾಯಿ ಬಂದಿದೆ. ಬಟ್ ಆ 8 ಕೋಟಿ ರೂಪಾಯಿ ಅಲ್ಲಿಂದ ಇವ್ರಿಗೆ ಮುಟ್ಟೋವರೆಗೂ ನೀರಾಗಿ ಯಾವ ಥರ ಐಸ್ ಗಡ್ಡೆ ಕರಿಗೋಗುತ್ತಾ ಆ ಥರ ಇದು ಹಣನ ಹಂಚ್ಕೊಂಡು ಇಲ್ಲಿ ಇವರಿಗೆ ಕಳಪೆ ಕಾಮಗಾರಿ ಮಾಡೋಕೆ ಅವರಿಗೆ ಅನುವು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಬಯಸ್ತೀವಿ ನೋಡ್ರಿ. ಅಲ್ಲ ಸರ್, ಮತ್ತೆ ಇಷ್ಟೊಂದು ಮತ್ತೆ ಶಾಸಕರು ಕೂಡ ಕಾಳಜಿ ವಹಿಸ್ಬೇಕಲ್ಲ ಸರ್ ತಮ್ಮ ಕ್ಷೇತ್ರದಲ್ಲಿ ಈ ಥರ ಸಮಸ್ಯೆ? ಈಗ ಮಸ್ಕಿ ತಾಲೂಕಲ್ಲಿ ಹಿಂದಿನ ಶಾಸಕರಿಗೆ ಗಮನಕ್ಕೆ ತಂದಿದ್ದೀವಿ ರೀ. ಅವರು ಕೈ ಮೇಲೇ ಆಗಿದೆ ಅಂತ ಹೇಳಿದ್ರು ಸರ್. ಅದಾದ ಮೇಲೆ ನಮ್ಮ ಆರ್ ಸಿದ್ದನಗೌಡ ಸರ್ ಅವರು ಈಗ MLA, ಇದು ಆರ್ ಬಸನಗೌಡ ಅವರು MLA ಆಗಿದ್ದಾರೆ. ಒಂದು ಟೈಮ್ ಇಲ್ಲಿಗೆ ಮಲ್ಲದಗುಡ್ಡ ಗ್ರಾಮಕ್ಕೆ ಬಂದಿದ್ದಾರೆ. ಬಂದು ನಮ್ಮೂರಲ್ಲಿ ಎಲ್ಲ ಕುಂತು ಮಾತಾಡಿ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ಆ ಟೈಮಲ್ಲಿ ನೋಡಿರ್ಬೇಕಂತ ಅನಿಸುತ್ತೆ ರೀ. ಮತ್ತು ಈಗ ಅಲ್ಲಿ ನಾವು ನಮಗೆ ಸ್ವಲ್ಪ ಒಡನಾಟ ಇಲ್ಲರಿ, ನಾವು ಹೋಗಿಲ್ಲ. ಬಟ್ ನಮ್ಮೂರಲ್ಲಿ ಒಡನಾಟ ಇದ್ದವರು ತಿಳಿಸಿರ್ಬೇಕು ರೀ. ಮತ್ತು ಅವರು ತಿಳ್ಕೊಂಡು ಕೇಸ್ ಮತ್ತು ಏನಾನ ಮಾತಾಡಿ ಸ್ವಲ್ಪ ಚೆನ್ನಾಗಿ ಮಾಡ್ರಿ ಅಂತ ಹೇಳಿದ್ರು ಹೇಳಿರ್ಬೋದು ಅಂತ ನಮ್ಗೆ ಅನಿಸುತ್ತೆ ರೀ.